ಮುಸ್ಲಿಂ ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡುವಂತೆ ಅಂಜುಮನ್ ಒತ್ತಾಯ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು 85,000 ಮತದಾರರನ್ನ ಹೊಂದಿರುವ ಕ್ಷೇತ್ರವಾಗಿದೆ. ಆದ ಕಾರಣ ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಾದ ಎಲ್ಸಿ ಅಬ್ದುಲ್ ಜಬ್ಬಾರ್ ಸಾಹಿಬ್ ಅವರಿಗೆ ಟಿಕೆಟ್ ನೀಡುವಂತೆ ಹುಬ್ಬಳ್ಳಿ ಧಾರವಾಡ ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಮತ್ತು ಮಾಜಿ ಸಚಿವ ಎಎಂ ಹಿಂಡಸ್ಗಿರಿರವರು ಹೇಳಿದರು. ಅವರು ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿ, ಇದುವರೆಗೆ ನಾವು ಯಾವುದೇ ವಿಷಯಕ್ಕೆ ತಕರಾರು ಮಾಡಿಲ್ಲ. ಈ ಬಾರಿ ದಾವಣಗೆರೆಯಲ್ಲಿ ನಡೆಯುವ ಚುನಾವಣೆಗೆ ಯಾರನ್ನಾದರೂ ಒಬ್ಬರನ್ನ ಮುಸ್ಲಿಂ ಮುಖಂಡರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದ್ದೇವೆ ಎಂದು ಹೇಳಿದರು. ಧಾರವಾಡ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಡ್ಗಾರ್ ಅವರು ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚು ಮತದಾರ ಹೊಂದಿರುವುದರಿಂದ ಮುಸ್ಲಿಂ ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಬಿಎ ಜಾಗೀರ್ದಾರ್, ಕಾರ್ಯದರ್ಶಿ ಸರ್ಗೀರೋ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿರೋಧ ಮಾಜಿ ನಾಯಕರಾದ ಯಾಸಿನ್ ಹಾವೇರ್ಪೇಟ್, ರಫೀಕ್ ಶಿರಹಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 4 ಬಾರಿ ಶಾಸಕರಾದ ಶಾಮನೂರ್ ಶಿವಶಂಕರಪ್ಪ ದಿವಂಗತವಾದ ಹಿನ್ನೆಲೆಯಲ್ಲಿ ಉಪಚುನಾವಣೆ ನಡೆಯಲಿದೆ. ಅಲ್ಪಸಂಖ್ಯಾತರ ಅಭ್ಯರ್ಥಿ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಸಾಬ್, ಸೈಯದ್ ಖಾಲಿಫ್, ಸಾದಿಕ್ ಪೈಲ್ವಾನ್ ಸೇರಿದಂತೆ ಅನೇಕರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಆದ್ದರಿಂದ ಈ ಆಕಾಂಕ್ಷಿಗಳಿಗೆ ಕಾಂಗ್ರೆಸ್ ಟಿಕೆಟ್ ನೀಡುವಂತೆ ಅಂಜುಮನ್ ಸಂಸ್ಥೆಯು ಆಗ್ರಹಿಸಿದೆ. ಉತ್ತರ ಕರ್ನಾಟಕದಲ್ಲಿ 2 ಸಂಸ್ಥೆ ನಮ್ಮ ಹಿರಿಯರ ಕಟ್ಟಿದ್ದು, ಅಂಜುಮನೆ ಇಸ್ಲಾಂ ಧಾರವಾಡ, ಅಂಜುಮನೆ ಇಸ್ಲಾಂ ಹುಬ್ಳಿ. ಇದರದ್ದು ಒಂದು ವರ್ಚಸ್ಸ, ಇದರದ್ದು ಒಂದು ಇತಿಹಾಸ ಇದೆ. ನಮ್ಮ ಅಧ್ಯಕ್ಷರುಗಳು ಹಿಂದಕ್ಕೆ ಇಲ್ಲೇ ಪೊಲಿಟಿಕಲಿ ರಾಜಕೀಯವಾಗಿ ಬಹಳಷ್ಟು ರೂಲ್ ಮಾಡಿದ್ದಾರೆ. ದಾಸನಕೊಪ್ಪ ಅವರಾಗಲಿ ಬೇರೆದವರಾಗಲಿ, ನಮ್ಮ ಕಡೆ ಅನ್ಕ ಸುಮಾರು 10 MLA ಆಗ್ಯಾರ. ಈಗ ನಾನು 2 ಸರ್ತಿ ಅಲ್ಲಿ MLA ಆಗೇನೆ, ಮಿನಿಸ್ಟರ್ ಆಗೇನೆ, ದೇವ್ರ ಕೃಪನೆ ಮನೋಗರಲ್ಲಿಂದ. ನಮ್ದು ಒಂದು ರೋಲ್ ಅದ ಉತ್ತರ ಕರ್ನಾಟಕದಲ್ಲಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಈ 2 ಸಂಸ್ಥಾದ ಒಂದು ರೋಲ್ ಅದ. ನಾವು ಇಂಥ ಅಡ್ಡ ಕೆಲ್ಸಕ್ಕೆ ಹೋಗುದಿಲ್ಲ. ನಮ್ಮ ಹಕ್ಕಿದ್ರೆ ನಾವು ಕೇಳ್ತೀವಿ, ನಾವು ಒತ್ತಾಯ ಮಾಡ್ತೀವಿ. ನೀವು ಹೋಗಿ ಎಲ್ಲರ ಟಿಕೆಟ್ ಕೇಳಂದ್ರೆ ನಾವು ಕೇಳಕ್ಕೆ ಹೋಗುದಿಲ್ಲ. ಎಲ್ಲೆಲ್ಲ ನಮಗೆ ನಮ್ಮ ಮಂದಿ, ನಮ್ಮ ಹಿರಿಯರು ಮಾಡ್ಕೊಂಡು ಬಂದಾರ, ಅಥವಾ ನಮಗೆ ತಿಳಿದದ, ಸೋಲ್ಲಿ ಗೆಲ್ಲಲಿ, ಒಂದ್ಸರ್ತಿ ಸೋಲ್ತೀವಿ, ಒಂದ್ಸರ್ತಿ ಗೆಲ್ತೀವಿ. ನಮಗೆ ಅದು ಗುರ್ತದ. ಇಲ್ಲಿ ಪಾಕೆಟ್ದಲ್ಲಿ ನಮಗೆ ನಾವು ಬರ್ತೀವಪ್ಪ ಅನ್ಕಾಸ 90% ನಮ್ಗೆ ಗುರ್ತಾಗ್ತೈತಿ. ಅದಕ್ಕೋಸ್ಕರ ಅಲ್ಲಿ ಹಿರಿಯರು ಇದ್ದದ್ದಕ್ಕೆ ಅವರು ಪಾಪ ಹೇಳ್ತಿದ್ರು, ನನ್ನ ನಂತರ ನೀವು ನಿಂದರ ಟಿಕೆಟ್ ತೊಗೊಳ್ರಪ್ಪ, ನಿಂದರ್, ನಂದೇನು ತಕರಾರ ಇಲ್ಲ ಅನ್ಕಾಸ. ಖರೆ ಅಂದ್ರೆ ಅವ್ರ ಮಕ್ಕಳಾಗ್ಲಿ ಅವರಾಗ್ಲಿ ವಾಲಂಟ್ರಿಯಲ್ಲಿ ಕೊಡಬೇಕು. ನಮ್ಮ ಫಾದರ್ ಹೇಳ್ತಿದ್ರು, ನಮ್ಮ ತಂದೆಯವರು ಹೇಳ್ತಿದ್ರು, ಇವ್ರಿಗೆ ಕೊಡ್ರಪ್ಪ ಅನ್ಕಸ. ಒತ್ತಾಯ ಇಂಥ ಮಾತಾಡಕ್ ಹೋಗ್ಬಾರ್ದು. ಅದಕ್ಕೋಸ್ಕರ ನಾವು ಪಕ್ಷಕ್ಕೆ ಹಿರಿಯರಿಗೆ ಅಂದ್ರೆ ಸನ್ಮಾನ್ಯ ಸುದೈಲಿಂದ AICC ಪ್ರೆಸಿಡೆಂಟ್ ನಮ್ಮವ್ರು ಅದಾರ, ಅಂದ್ರೆ ನಮ್ಮ ಸ್ಟೇಟ್ದವ್ರು ಅದಾರ, ಅನುಭವಿಕರು ಅದಾರ. ಅವ್ರಿಗೆ ಕರ್ನಾಟಕದ ಕೈನ್ ಕಾರ್ನರ್ ಗುರ್ತದ, ಅವ್ರಿಗೆ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಈ ಸಲ ದಾವಣಗೆರೆ ಸೀಟ್ ಮುಸ್ಲಿಂ ಮೈನಾರಿಟಿಗೆ ಕೊಡ್ರಿ ಅನ್ಕಸ ಒತ್ತಾಯ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗೆ ಮಾಡ್ತೀವಿ, ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬ್ರಿಗೆ ಮಾಡ್ತೀವಿ, ಹಿರಿಯರಿಗೆ ಇನ್ಚಾರ್ಜ್ ಮಿನಿಸ್ಟರ್ಗೆ ಮಾಡ್ತೀವಿ. ಅದು ನಮ್ಮ ಹಕ್ಕೈತಿ, ನಾವು ಕೇಳಾಕತ್ತೀವಿ. ಪಕ್ಷದ ಇದು ಬಂದ್ರೆ ನಾವೆಲ್ಲ ಕೂಡ ಮಾಡ್ತೀವಿ. ಅದೇ ಏನು ಯಾರು ಹೇಳುವುದು ಜರುಗಿಲ್ಲ, ಒತ್ತಾಯ ಏನಿಲ್ಲ. ಆದರೆ ಕೇಳೋ ಕಾಲಕ್ಕೆ ನಮ್ಗೆ ಕೊಡ್ರಪ್ಪ ಅಂತ ಹೇಳಾಕತ್ತೀವಿ. ನಮಗೆ ಆಶಾ ಇದೆ, ಭರೋಸೆ ಅದ. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಹೆಂಗೆ ಶಿಗ್ಗಾಂವದಲ್ಲಿ ಕೊಟ್ಟರು ಹಾಗೆ ದಾವಣಗೆರೆಯಲ್ಲಿ ಕೊಡ್ತಾರೆ ಅನ್ಕಸ ನಮಗೆ ಆಶಾ ಇದೆ. ಯಾರು ಐದು ಇಲ್ರಿ, ಸಂಘಟನಾ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅದೀವಿ ನಾವು. ಕಾಂಗ್ರೆಸ್ಲಿಂದ ಸಂಘಟನಾ ಮಾಡ್ತೀವಿ. 12 MLA ಅದ, 6 MLC ಅದ. ಮತ್ತೆ ಕೇಳ್ತೀವಿ. ನಾ MP ಟಿಕೆಟ್ ಕೇಳಿದ್ದೆ, ಬಳ್ಳಾರಿಗೆ ಕೊಟ್ರು. ಆದ್ರೆ ನಮ್ಮ ಅಂದ್ರೆ ಮೈನಾರಿಟಿ ನನ್ಗೆ ಬಿಟ್ಟು ಕೊಟ್ರು, ಮೈನಾರಿಟಿಗೆ ಕೊಟ್ರು. ಇಲ್ಲೇ ಐತಿ, ಅದು 100 ವರ್ಷದಿಂದ ಬೇರೆ ಕಡೆ ಇಲ್ಲ. ಮುಂಬೈ ಕರ್ನಾಟಕದಲ್ಲಿ ರಾಣಿಬೆನ್ನೂರಿನಿಂದ ಗುಜರಾತ್ ಊರಿಗೆ ಅಂಜುಮನ್ಸ್ ಇದೆ. ಈ ಅಂಜುಮನ್ ಬೇರೆ ಕಡೆ ನಿಮ್ಮ ಹೈದರಾಬಾದ್ ಸಿಗುದಿಲ್ಲ ಅಂಜುಮನ್. ನಮ್ಗಾಗ್ಲಿ ಧಾರವಾಡ ಅಂಜುಮನ್, ಹುಬ್ಳಿ ಅಂಜುಮನ್ ನಮ್ಗೊಂದು ಲಿಮಿಟ್ ಇದೆ. ನಮ್ದು ಒಂದು ಕಾನ್ಸ್ಟಿಟ್ಯೂನ್ಸಿ ವೈಸ್ ನಮ್ಮ ಮಂದಿ ಕೇಳೋರು, ನಮ್ಮ ಮಾತು ಕೇಳೋರು, ನಮ್ ಗೌರವ ಕೊಡೋದು ಒಂದು ಲಿಮಿಟ್ ಇದೆ. ಆ ಲಿಮಿಟ್ ಒಳಗೆ ಏನೇನು ಅನಾನುಕೂಲ ಬರ್ತಾವೋ, ಏನೇನು ಅದಾವೋ ಅದಕ್ಕೆ ಎಲ್ಲ 2 ಅಂಜುಮನ್ ಕೂಡ ಬಗೆಹರಿಸಿ. ಮತ್ತು ರಾಜ್ಯದಂತ ನೀವು ಸಂಘಟನೆ ಮಾಡಂದ್ರೆ ಆ ರಾಜ್ಯದಂತ ನಮ್ಗೆ ಅಷ್ಟು ಮಾಡುವಂಥದ್ದು ನಮ್ಗೆ ಎಲ್ಲರೂ ಇಲ್ಲಂಗಿಲ್ಲ. ರಾಜ್ಯ ನಾಯಕರು ನಮ್ಮ ಮಾರ್ಗದರ್ಶನ ಕೊಡ್ತಾರೆ. ಆ ಮಾರ್ಗದರ್ಶನ ಪ್ರಕಾರ ನಾವು ಇಲ್ಲೇ ಸಂಘಟನೆ ಮಾಡ್ತೀವಿ.
ನಾವೇನು ರಾಜ್ಯ ಮಟ್ಟದ ಸಂಘಟನೆ ಮುಸ್ಲಿಂ ಮಾಡುವಂತ ಅಷ್ಟು ದೊಡ್ಡ ಶಕ್ತಿಯಾಗಿ ಇನ್ನೂ ನಾವು ಬೆಳೆದಿಲ್ಲ. ಅವ್ರ ಮಾರ್ಗದರ್ಶನ ನಮ್ಗೆ ಕೊಡ್ತಿರ್ತಾರೆ. ಅದಾರ ಹಿರಿಯರು ಭಾಳಷ್ಟು ಲೀಡರ್ಸ್ ಅದಾರ, 12 MLAಗಳು ಅದಾರು, ಒಂದು 4 MLCಗಳು ಅದಾರು. ಅವ್ರು ನಮ್ಮ ಮಾರ್ಗದರ್ಶನ ಮಾಡ್ತಾರೆ. ಆ ಮಾರ್ಗದರ್ಶನ ಪ್ರಕಾರ ನಮ್ಮ ಭಾಗಕ್ಕೆ ನಮ್ಗೆ ಎಲ್ಲೆಲ್ಲೇ ಈಗ ಹುಬ್ಳಿ ಧಾರವಾಡ ಅಂಜುಮನ್ ಅದ, ಧಾರವಾಡ ಜಿಲ್ಲಾದ್ಯಂತ ಅಂಜುಮನ್ ಇದ್ದಂಗೆ ಇದೇನು, ಆಜು ಬಾಜು ಹಳ್ಳಿಯವರು ಸುತ್ತಮುತ್ತ ತಾಲೂಕ್ದವ್ರು ನಮ್ಮ ಮಾತು ಕೇಳ್ತಾರೆ. ಅದು ನಮ್ದು ಏನು ಲಿಮಿಟ್ ಇದೆ ಆ ಮಾತು ನಮ್ಗೆ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಪಕ್ಷಕ್ಕೆ ನೋಡ್ರಿ, ನಾವು ಎಲ್ಲ ಕಡೆ ಟಿಕೆಟ್ ಕೇಳೋಂಗಿಲ್ಲ. ಹೋದ್ ಸಲ ಧಾರವಾಡ ಜಿಲ್ಲಾ ಒಳಗೆ ನಾವು ಗೆಲ್ಲುವಂಥ ಅವಕಾಶಗಳು ಕ್ಷೇತ್ರ ಇಲ್ಲ ಅಂತ ಹೇಳಿ ನಾವು ತಗೊಂಡಿಲ್ಲ. ಅಂದ್ರೆ ಇದರ ಅರ್ಥ ಏನಂದ್ರೆ, ಎಲ್ಲಿ ಗೆಲ್ಲಾಕತ್ತೀವೋ ಅಲ್ಲಿ ಬಿಡಬಾರ್ದು, ಎಲ್ಲಿ ಗೆಲ್ಲಾಕತ್ತಿಲ್ಲ ಅಲ್ಲಿ ಸುಮ್ಮನೆ ತೊಂದರೆ ಮಾಡಿ ಪಕ್ಷಕ್ಕೆ ಇದು ಮಾಡಬೇಡ ಅಂತ ನಮ್ದು ಉದ್ದೇಶ ಇದೆ. ಶಿಗ್ಗಾಂವ್ ನಮ್ದು ಇತ್ತು, ತಗೊಂಡ್ವಿ, ಗೆದ್ವಿ. ಅದು ಮುಖ್ಯಮಂತ್ರಿ ಮಗನ್ನು ಸೋಲಿಸಿ ಗೆದ್ವಿ. ಅದಕ್ಕಿಂತ ಒಳ್ಳೆಯ ಕ್ಷೇತ್ರ ದಾವಣಗೆರೆ ಇದೆ. 25 ವರ್ಷದಿಂದ ಹಿರಿಯರ ದಿವಂಗತ ಶಿವಶಂಕರಪ್ಪ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ರು, ನೀವು ಬಾಜು ಕ್ಷೇತ್ರ ಹೋಗ್ರಿ, ನೀವು ಗೆಲ್ತೀರಿ, ನಾವು ಮುಸ್ಲಿಮ್ಸ್ ಗೆಲ್ತೀವಿ ಅಂತೇಳಿ. ಅವ್ರೇನು ನಾವು ಇರು ಮಠ ನಾ ಇಲ್ಲೇ ನಿಂದ್ರವ ಅಂತ ಹೇಳೋದ್ರಿಂದ ಅವ್ರು ಗೌರವ ಕೊಟ್ಟು, ವೀರಶೈವ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ಗೌರವ ಕೊಟ್ಟು ಆಯ್ತ್ರಿ ಅಂತ ಹೇಳಿ ಟಿಕೆಟ್ ಕೇಳ್ತಿದ್ದಿಲ್ಲ. ಯಾಕಂದ್ರೆ ಅವ್ರು ಹಿರಿಯರು, ಅವ್ರ ಗೌರವ ಇತ್ತು, ಅವ್ರೆಲ್ಲ ಸಮಾಜಗಳು ಒಳ್ಳೆ ಒಳನಾಟಿತ್ತು, ಅದಕ್ಕೆ ಗೌರವ ಕೊಟ್ಟು ರಿಕ್ವೆಸ್ಟ್ ಮಾಡಿದ್ರು. ಪ್ರತಿ ವರ್ಷ ಪ್ರತಿ ಎಲೆಕ್ಷನ್ ರಿಕ್ವೆಸ್ಟ್ ಮಾಡಿದ್ರು ಅವ್ರು. ಆದ್ರೆ ಅವ್ರು ಬೇಡ, ನಾನೇ ಇಲ್ಲಿಂದ ಅವ್ರು ಗೌರವ ಕೊಟ್ಟು ಬಿಡ್ತಿದ್ರು. ಈಗ ಅವರು ದಿವಂಗತ ಆಗಿದ್ದಾರೆ, ಅದಕ್ಕೆ ಅವಕಾಶ ಸಿಕ್ಕಿದೆ. ಮತ್ತು ಅವರು ಭಾಷಣ ಒಳಗೆ ನಾ ಇರು ಮಠ ನಾ ಇರ್ದೆ, ಇಲ್ಲ ಆಮೇಲೆ ನೀವು ನಿಂದರಿ ಅಂತ ಅಂದಿದ್ದು, ಅದೆಲ್ಲ ಕಾರಣ ಹಿಡ್ಕೊಂಡು ನಾವು ಈಗ ಕೊಡಬೇಕು. ಬೈ ಎಲೆಕ್ಷನ್ ಇದೆ, ಎಲ್ಲ ಸರ್ಕಾರ ಬಂದು ಎಲ್ಲರೂ ಮಿನಿಸ್ಟರ್ಸ್ ಎಲ್ಲರೂ ಫ್ರೀ ಇರ್ತಾರೆ, ಬಂದು ಇಲೆಕ್ಷನ್ ಮಾಡ್ತಾರೆ, ಗೆಲ್ಲಿಸ್ತಾರೆ. ನಮ್ದು ಅಂತ ಅವಕಾಶ ಭಾಳ ವರ್ಷ 25 ವರ್ಷ ಮೇಲೆ ಸಿಕ್ಕೈತಿ. ಅದು ಅವಕಾಶ ಕಳ್ಕೊಬೇಡದಂತೆ ನಾವೆಲ್ಲರೂ ಮನವಿ ಮಾಡ್ತೇವೆ. ನಮ್ಮ ಮುಖ್ಯಮಂತ್ರಿಯವ್ರಿಗೂ, DK ಶಿವಕುಮಾರ್ ಅವ್ರಿಗೂ, ಸುರ್ಜೇವಾಲ ಅವ್ರಿಗೂ, ವೇಣುಗೋಪಾಲ್ ಅವ್ರಿಗೂ, ರಾಹುಲ್ ಗಾಂಧಿ ಅವ್ರಿಗೂ, ಇದು ಒಂದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರು. ನಾವು ಹೆಸರು ಯಾರು ಹೇಳೋಲ್ಲ, ಪಕ್ಷ ಸರ್ವೆ ಮಾಡ್ತಾರೆ. ಪಕ್ಷ ಯಾರು ಒಳ್ಳೆಯವ್ರು ಅದಾರ, ಯಾರು MLA ಆದ್ರೆ ಎಲ್ಲ ವರ್ಗದವ್ರಿಗೆ, ಎಲ್ಲ ಸಮಾಜದವ್ರು ತೊಗೊಂಡು ಹೋಗ್ತಾನೆ ಅಂತ ಕ್ಯಾಂಡಿಡೇಟಿಗೆ ನೀವು ಕೊಡ್ರಿ ಅಂತ ನಾವು ವಿನಂತಿ ಮಾಡ್ತೇವೆ. ಅವರು ಪಕ್ಷದವ್ರು ವಿಚಾರ ಮಾಡಿ ಯಾರು ಕಟ್ಟರು ನಮ್ಗೆ ಅಭ್ಯಂತರ ಇಲ್ಲ. ಒಟ್ಟು ಮುಸ್ಲಿಂ ಸಮಾಜಕ್ಕೆ, ಮೈನಾರಿಟಿಯವ್ರಿಗೆ ಟಿಕೆಟ್ ಕೊಡ್ಬೇಕು ನಮ್ಮೊಂದು ಬೇಡಿಕೆ ಇದೆ. ನಾವು ಕಾಂಗ್ರೆಸ್ ಪಕ್ಷದ ನಾವು ಅದೀವಿ. ನಾವು ಪಕ್ಷ ಏನು ನಿರ್ಣಯ ತಗೋತೀವಿ ಅದ್ರ ಪ್ರಕಾರ ಅದು ವೋಟರ್ಸ್ ಅವ್ರು ಏನು ನಿರ್ಣಯ ತಗೋತಾರ ಅವ್ರು ಬಿಟ್ಟಿದ್ದು. ಅದು ನಮ್ದು ವೈಯಕ್ತಿಕ ನಾವು ಪಕ್ಷದ ನಿಷ್ಠಾವಂತ ಅದೀವಿ. ನಾವು ಪಕ್ಷದ ಕೆಲಸ ಅದಕ್ಕೋಸ್ಕರ ಕೇಳಿಕೆ ಎಲ್ಲರಿಗೂ ಹಕ್ಕ ಸಾಹೇಬ್ರೆ, ಎಲ್ಲಾ ಸಮಾಜದವ್ರಿಗೆ ಅದ, ಎಲ್ಲಾ ಗುಂಪದವ್ರಿಗೆ ಅದ. 2, 3, 4, 5 ಕೇಳ್ತಾರೆ. ಅದರಾಗಿ ಯಾರು ಬರುವ ಶಕ್ತಿ ಐತಿ ಅವ್ರಿಗೇನು ಗುರ್ತದ, ಎಕ್ಸ್ಪೀರಿಯನ್ಸ್ ಅದ, ಕೆಲಸ ಮತ್ತು ಜನರದ್ದು ಅಭಿಪ್ರಾಯ ಕೇಳ್ತಾರೆ. ಅಲ್ಲೇ ಟಿಕೆಟ್ ಕೇಳಲಿಕ್ಕೆ ನಾನು ಕೇಳ್ಬೋದು, ಯಾರು ಕೇಳ್ಬೋದು. ಆದರೆ ಅವ್ರಿಗೇನು ಸರ್ವೆ ಇರ್ತದೆ, ಆ ಭಾಗದಲ್ಲಿ ಆ ಮತಕ್ಷೇತ್ರದಲ್ಲಿ ಪಾಪ್ಯುಲಾರಿಟಿ ಏನದ, ಹಿಂದಕ್ಕೆ ಏನೇನು ಕೆಲಸ ಮಾಡ್ಯಾರ, ಈಗೇನು ಕೆಲಸ ಮಾಡ್ಯಾರ, ಶಕ್ತಿ ಏನದ ಅನ್ಕಸ ಅಭಿಪ್ರಾಯ ತಗೊಂಡು ಅವರು ಟಿಕೆಟ್ ಕೊಡ್ತಾರೆ. ನಾವು 2 ಅಂಜುಮಂದವರು ಜಂಟಿಯಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ರಿ ಅನ್ಕಸ ಒತ್ತಾಯ ಮಾಡ್ತೀವಿ. ಚುನಾವಣೆಗೆ ಬಂದಾಗ ಗ್ರೂಪಿಸಮ್ ಇದ್ದೇ ಇರ್ತೈತಿ, ಸ್ನೇಹಿತರು ಇದ್ದೇ ಇರ್ತಾರೆ ಮತ್ತು ಪಾರ್ಟಿ ಮೆಂಬರ್ಸ್ ಇದ್ದೇ ಇರ್ತಾರೆ. ಅವ್ರವ್ರು ಇದು ಕ್ಲೇಮ್ ಮಾಡ್ತಾರೆ, ಬೇಡ್ತಾರೆ, ಒತ್ತಾಯ ಮಾಡ್ತಾರೆ, ರಿಕಮೆಂಡ್ ಮಾಡ್ತಾರೆ. ಆದ್ರೆ ಹೈಕಮಾಂಡ್ ಸ್ಟಡಿ ಮಾಡಿ ಟಿಕೆಟ್ ಕೊಡೋ ಕಾಲಕ್ಕೆ ಕೊಡ್ತಾರೆ. ಈಗ ವೈಯಕ್ತಿಕರು, ಈ ವೈಯಕ್ತಿಕ ನಮ್ಗೆ ಯಾರು ಲೈಕ್ ಆಗ್ಬೋದು, ಅವ್ರು ಟಿಕೆಟ್ ಕೊಡ ಅನ್ಬೋದು. ಅದು ಸಮಾಜದ ಒತ್ತಡ ಇಲ್ಲದು. ನಮ್ದು ನಾವೇನು ಹೇಳುದು, ಸಮಾಜ ಪರ ಹೇಳುದು. 10 ಮಂದಿ ಟಿಕೆಟ್ ಕೇಳಿದ್ರು ಪಕ್ಷ ಯಾರು ಸಮರ್ಥರದಾರ, ಯಾವ ಶಾಸಕ ಆದ್ಮೇಲೆ ಎಲ್ಲಾ ಸಮಾಜಕ್ಕೆ ತಗೊಂಡು ಹೋಗ್ತಾನು, ಯಾರು ಮುಂದೆ ಎಲ್ಲಾ ಸಮಾಜಕ್ಕೆ ಅನುಕೂಲ ಆದ ಕ್ಯಾಂಡಿಡೇಟ್ ಇದೆಲ್ಲ ಪಕ್ಷ ಹುಡುಕ್ತೈತೆ. ಅದು ಹುಡುಕೊಳ್ಳಿ. ಅದು ವೈಯಕ್ತಿಕ ಹೋಗಿ ನಂಗೆ ಬೇಕಾಗಿರ್ತಾರೆ, ವೈಯಕ್ತಿಕ ಏನಾರ ಅಟ್ಯಾಚ್ಮೆಂಟ್ ಇರ್ತೈತಿ, ಅವ್ರು ಕೂಡ ಅಂದಿರ್ಬೋದು. ಅದಕ್ಕೆ ಸಮಾಜ ಸಂಬಂಧ ಇಲ್ರಿ. ಶೇಖಿಲ್ಲ, ರಫೀಕ್, ಬಶೀರ್, ಅಬ್ದುಲ್ಲಾ ಯಾವ ಇದ್ರು ಕೊಡ್ರಿ, ಪಕ್ಷ ನಿರ್ಣಯ ಮಾಡ್ರಿ, ಸಮರ್ಥ ಯಾರದಾರ ವಿಚಾರ ಮಾಡಿ, ಆಂತರಿಕ ವಿಚಾರ ಮಾಡಿ ಕೊಡ್ರಿ. ನಮ್ಗೆ ಯಾರ ಹೆಸರಿಲ್ಲ, ನಮ್ದೇನೋ ಮೈನಾರಿಟಿ ಕೊಡ್ಬೇಕು. 25 ವರ್ಷದಿಂದ ಸತತ ಆರಿಸಿ ಬಂದಾರ. ವೀರಶೈವದ ರಾಷ್ಟ್ರೀಯ ಅಧ್ಯಕ್ಷರು ಯಾರು, ಶಾಮೂರ್ ಶಿವಶಂಕರ್ ಅವ್ರಿಗೂ ಇದಕ್ಕಿಂತ ಮೊದಲು ಹೋಗಿ ಬಾಜು ಕಾನ್ಸ್ಟಿಟ್ಯೂನ್ಸಿ ನೀವು ಗೆಲ್ತೀವಿ, ಇಲ್ಲೂ ನಾವು ಗೆಲ್ತೇವೆ ಅಂತ ಬಹಳ ಸಲ ರಿಕ್ವೆಸ್ಟ್ ಮಾಡಿದ್ರು. ಆದ್ರೆ ಅವ್ರನ್ನ ಇಲ್ಲೇ ನಿಂತಿರ ಅಂದ್ಮೇಲೆ ಯಾರು ಟಿಕೆಟ್ ಕೇಳಿಲ್ಲ. ಅವ್ರು ಗೌರವ ಕೊಟ್ಟು ಸಮಾಜದವ್ರು ಏನಾದ್ರು ಹಿರಿಯರು ಅದಾರ, ಎಲ್ಲಾರ ಜೊತೆ ಒಳ್ಳೆಯವರು ಅದಾರು ಅಂತ ಯಾರು ಟಿಕೆಟ್ ಕೇಳಿಲ್ಲ. ರಿಕ್ವೆಸ್ಟ್ ಮಾಡಿದ್ರು ಬಹಳ ಸಲ, ನೀವು ಬಾಜು ಪಕ್ಕದ ಹೋಗ್ರಿ, ನೀವು ಅಲ್ಲೂ ಗೆಲ್ತೀರಿ, ನಾವು ಇಲ್ಲಿ ಗೆಲ್ತೀವಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಆದ್ರೆ ಇವರು ಇಲ್ಲೇ ನಿಂದಿರ್ತೇನೆ ಅನ್ನೋದ್ರಾಗ ಅದು ಏನ್ ಮಾಡೋದು. ಈಗ ಅವರು ದಿವಂಗತ ಆಗ್ಯಾರ ಅಂತ ಹೇಳಿ ಈಗ ಅವಕಾಶ ಬಂದೈತಿ, ಭಾಳ ಸಲ ರಿಕ್ವೆಸ್ಟ್ ಮಾಡಿದ್ವಿ ಅಂತ ಹೇಳಿ ಕೇಳಕತ್ತಾರೆ. ಈಗ ಅವ್ರ ಮನೆಯೊಳಗೆ ಒಂದು MLA ಇದಾರೆ, ಒಂದು MP ಇದಾರೆ. ಈಗ ಅವಕಾಶ ಬಂದೈತಿ, ನಾವು ಗೆಲ್ಲುವಂತ ಅವಕಾಶ ಇದೆ, ಕೊಡ್ರಿ ಅನ್ನೋದು ಅದ್ರಾಗ ಏನು ತಪ್ಪಿಲ್ಲ. ಅದು ಸಮರ್ಥಕವಾದ ನ್ಯಾಯಯುತವಾದ ಬೇಡಿಕೆ ಇದೆ. ಈಗ ಹುಬ್ಳಿ ಧಾರವಾಡ ವೆಸ್ಟಿಗೆ ಮುಸ್ಲಿಮ್ಸ್ ಟಿಕೆಟ್ ಕೇಳ್ತೀರಂದ್ರೆ ಇಸ್ಮಾಯಿಲ್ ತಮಿಳವ್ರು ಒಬ್ಬರೇ ಕೇಳ್ಬೇಕೇನ್ರಿ? ಈಗ ಪಕ್ಷ ಹುಬ್ಳಿ ವೆಸ್ಟಿಗೆ ನಾವು ಮುಸ್ಲಿಮಿಗೆ ಕೊಡ್ತೇವೆ ಅಂತ ಹೇಳ್ತೀವಿ, ಇಸ್ಮಾಯಿಲ್ ತಮಿಳವ್ರು ಒಬ್ಬರೇ ಕೇಳ್ಬೇಕು ಟಿಕೆಟ್? ಏನ್ ರೂಲ್ಸ್ ಇದೆ? ಯಾಕೆ ಇಂಡಿವಿಜುವಲ್ ಕೇಳಬಾರ್ದು, ಯಾರು ಇವ್ರು ಕೇಳಬಾರ್ದು? ಕೇಳುವಾಗ ಅಷ್ಟೇ ಗ್ರೂಪ್ ಇರ್ತೈತೆ. ಅದು ಈಗ ಚಿಗ್ಗ ಒಳಗೆ ಒಬ್ಬರು ಕೇಳಿದ್ರ ಎಷ್ಟು ಗುಂಪಿದ್ದು ಅಲ್ಲಿ ಪಡೆದಾಡಿದ್ರಲ್ಲ, ನೀವು ನೋಡಿಲ್ಲ ಅಂದ್ರೆ ಸೋತ್ರಿ ಅವ್ರಲ್ಲಿ.
ನ್ಯಾಯ ಎಲ್ಲರದ್ದು ತಿಳು ಹಾಕಿದೆ. ಅವ್ರ ಬಗ್ಗೆ ಇದು ಎಕ್ಸ್ಪ್ಲೇನ್ ಮಾಡ್ತಾರೆ, ಪಾರ್ಟಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಪಾರ್ಟಿ ಯಾರು ಸಮಾಜಕ್ಕೆ ಕೊಡ್ತಾರೆ? ನಾವು ದಾವಣಗೆರೆ ಅವರಿಲ್ಲ, ನಮ್ದು ಸಮಾಜ ಕಾಳಜಿ ಇದೆ, ನಮ್ಮ ಸಮಾಜದ ರಿಪ್ರೆಸೆಂಟೇಜ್ ಜಾಸ್ತಿ ಇದೆ. ಅದು ವಿಶೇಷವಾಗಿ ಹುಬ್ಳಿದಾಳ ಅಂಜುಮನ್ನ ಈ ಅವಕಾಶ ಇದ್ದಾಗ ಮುಸ್ಲಿಮ್ಸಿಗೆ ಕೊಡೋದು ಹೇಳತ್ತೀವಿ. ಅವ್ರು ಯಾರು ಕೊಟ್ರೆ ಏನ್ ಮಾಡ್ತಾರೆ, ಅವ್ರು ಏನ್ ಮಾಡಿ ಲೋಕಲ್ ಡಿಸೈಡ್ ನಾನು ಓಟ್ರೆ ಇಲ್ಲ ಅಲ್ಲಿ. ನೀವು ವಿನಂತಿ ಮಾಡ್ಕೋದು ಆಗ್ರಹ ಮಾಡೋದು ತಪ್ಪಲ್ಲ. ಒಂದ್ ವೇಳೆ ದಾವಣಗೆರೆ ಅವ್ರು ಕೇಳ್ರಿ ಏನ್ ಡಿಸೈಡ್ ಮಾಡ್ತಾರಂತ. ಈಗ ಶಿಗ್ಗಾಂವ್ ಇಡೀ ರಾಜ್ಯ ಒಳಗೆ ಕೇಳಿದ್ರೆ ಶಿಗ್ಗಾಂವ್ ಗೆಲ್ಲುಂಗಿಲ್ಲ ಅಂತ ಇಡೀ ರಾಜ್ಯ ಮಂದಿ ಅಂದ್ರು. 12,000 ಮುಖ್ಯಮಂತ್ರಿ ಮಗ ಸೋಲಿಸಿ ಗೆದ್ರು. ಎದಕ್ಕೆ ಗೆದ್ರು? ಪಕ್ಷ ಒಂದಾಗಿ ದುಡಿತು, ಎಲ್ಲಾರು ಒಂದಾದ್ರು, ಭಿನ್ನಾಭಿಪ್ರಾಯಕ್ಕೂ ಟಿಕೆಟ್ ಸಿಕ್ಕ ಮೇಲೆ ಎಲ್ಲರೂ ಹಿರಿಯರ್ ಕುಂದು ಭಿನ್ನಾಭಿಪ್ರಾಯ ಮುಗಿಸಿದ್ರು. ಅದು ಸಹಜ, ಎಲ್ಲ ಎಲೆಕ್ಷನ್ ಆಗ್ತಾವ, ಭಿನ್ನಾಭಿಪ್ರಾಯ ಇರ್ತಾವ, ಟಿಕೆಟ್ ಸಿಕ್ಕ ಮೇಲೆ ಕುಂದಿರ್ತಾರ, ಭಿನ್ನಾಭಿಪ್ರಾಯ ಮುಗಿಸ್ತಾರೆ, ಎಲೆಕ್ಷನ್ ಮಾಡ್ತಾರೆ. ಟಿಕೆಟ್ ಕೊಡೋದು ಅಷ್ಟೇ ಸ್ಟ್ಯಾಂಡ್ ನಮ್ದು. ಪಕ್ಷದ ಟಿಕೆಟ್ ಕೇಳಾಕತ್ತೀವಿ, ನಾವು ಕೇಳಾಕತ್ತೀವಿ. ಟಿಕೆಟ್ ಕಾಂಗ್ರೆಸ್ ಪಾರ್ಟಿ ಯಾರು ಕೊಡ್ತೀವಿ? ನಾವು ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ, ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡ್ತೀವಿ. ನಾವು ವೋಟರ್ಸ್ ಇಲ್ಲ, ಕನ್ವಿನ್ಸ್ ಮಾಡ್ತೀವಿ, ಕನ್ವಿನ್ಸ್ ಮಾಡಿ ಕಾಂಗ್ರೆಸ್ ಹಾಕಂತೀವಿ. ಆ ನಿರ್ಣಯ ಏನ್ ಮಾಡ್ತಾರೆ, ಲೋಕಲ್ದವ್ರು ವಾತಾವರಣ ಏನಿರ್ತದೆ, ಲೋಕಲ್ ಏನಿರ್ತದೆ ಅವ್ರಿಗೆ ಸಂಬಂಧ ಬಿಟ್ಟಿದೆ. ಆ ವೋಟರ್ ಡಿಸೈಡ್ ಮಾಡ್ತಾರೆ. ಚರ್ಚೆ ಮಾಡಿಲ್ಲ, ನಮ್ಗೆ ಇದು ಅದ್ರ ಬಗ್ಗೆ ಚಿಂತನೆ ಏನಿಲ್ಲ. ನನಗೆ ವಿಶ್ವಾಸ ಇದೆ ಪಾರ್ಟಿ ಮುಸ್ಲಿಂ ಸಮುದಾಯ ಕೊಡ್ತೈತೆ ಅಂತ ಹೇಳಿ. ಆ ಕೊಟ್ಟಿಲ್ಲ ಅಂದ ಮೇಲೆ ವಾತಾವರಣ ನೋಡ್ಕೊಂಡು ನಾವು ಮೀಟಿಂಗ್ ಮಾಡಿ ನಿಮ್ಗೆ ಏನ್ ಮಾಡ್ತೀವಿ ನಿಮ್ಗೆ ತಿಳಿಸಿ. ಈಗ ಅಂತ ಪರ್ಸೆಂಟ್ ಮತ್ತೆ ಏನ್ ಮಾಡಕ್ಕಾಗೈತಿ? ಇನ್ನೊಂದು ಹೇಳ್ತೀನಿ, ಈಗ ಏನವರು ಮಲ್ಲಿಕಾರ್ಜುನ್ ಅವರು ಜಬೀರ್ ಅಹಮದ್ ಅವ್ರ ಬಗ್ಗೆ ಮಾತಾಡ್ಯಾರ. ಎಲ್ಲ ಬಾಯಿ ಮಾತಲ್ಲಿ ಹೇಳಕ್ ಬರೋಂಗಿಲ್ಲ. ಪ್ರಸಂಗ ಬಂದಾಗ ಚಾಟಿ ಇರ್ತೈತಿ, ತೋರಿಸೋದಂಗ ತೋರಿಸೋದಂತ ತೋರಿಸ್ತೀವಿ. ಎಲ್ಲ ಬಾಯಲ್ಲಿ ಅದೇ ತೋರಿಸ್ತಾರ, ಅದ್ಯಾಗ ಯಾವಾಗ ತೋರಿಸ್ಬೇಕು. ಜಾಸ್ತಿ ನಿಮ್ಗೆ ಅನುಭವ ಅದ. ಪಕ್ಷದ ಚೌಕಟದಲ್ಲಿ ನಾವು ಇರ್ಬೇಕಾಗ್ತದೆ. ಕೇಳ್ತೀವಿ ನಾವು. ನಿಮ್ ಸಲಹೆ ಬಹಳ ಚಲೋ ಅದ. ನಮ್ಗೆ ಏನ್ ಬೇಕಾದ ಸಲಹೆ ನೀವು ಕೊಟ್ರಿ. ಆ ಸಮಯದಲ್ಲಿ ದೇವ್ರ ಜೀವಂತ ಇದ್ರೆ ನಮ್ಗೆ ಇಟ್ಟಿದ್ರೆ ನಾವು ಎರಡೂ ಅಂಜುಮಂದವರು ಹೋರಾಟ ಮಾಡ್ತೀವಿ. ಸಾಹೇಬ್ರೆ, ಇಸ್ಮಾಯಿಲ್ ಅವ್ರು ಹೇಳಿದಂತೆ ಶಿಗ್ಗಾಂವದಾಗ ವಾತಾವರಣ ಏನಿದ್ದು ನಿಮ್ಗೆ ಗುರ್ತದೆ. ಆದ್ರೆ ನಾವು ಎರಡೂ ಅಂಜುಮಂದವರು ಹಠ ಹಿಡಿದ ಏನು ಹೇಳುವುದು ಹೇಳಿ ಅದು ರಿಪೀಟ್ ಮಾಡಕ್ ಆಗುದಿಲ್ಲ. ಆದ್ರೆ ನಮ್ಮ ಮಾತಿಗೆ ಬೆಲೆ ಕೊಟ್ರು ನಿಂತೀವಿ. ಈಗಾಗಲೇ ಹೇಳಿದ್ವಿ, ಗೆದ್ವಿ, ಮರ್ಯಾದೆ ಉಳಿತು ಅವ್ರದ್ದು. ಈಗ ಕೇಳು ಕಳಾಗ ಎಲ್ಲಾರು ಕೇಳ್ತಾರೆ, ಕೊಡಾಕ ತಯಾರಿದ್ದಿದ್ರಲ್ಲ, ನಮ್ ಕೊಡ್ರಿ ನಿಮ್ ಕೊಡ್ರಿ ಅಂತಿದ್ರು. ಅದೊಂದು ಆತು. ಆವಾಗ ಯಾವಾಗ ನಾವು ಕೇಳಿದ್ರಲ್ಲ, ಆವಾಗ್ಲೂ ಹೇಳಿದ್ರು, ನೋಡಪ್ಪ ನಾ ಇರು ತನಗೆ ಇಲ್ಲಿಂದ ನಾವು ಎಲ್ಲೇ ಹೋಗವಲ್ಲ, ತದನಂತರ ನೀವು ತಗೊಳ್ರಿ ನಿಮ್ ಸೀಟ್ ಅಂದರು. ವಿಶೇಷವಾಗಿ ಮುಸ್ಲಿಮ್ಸ್ ಕೊಡ್ರಿ ಅಂತ ಕೆಲಸ ನಾವು ವಿನಂತಿ ಮಾಡ್ಕೊಡ್ತೀವಿ. ಅವ್ರಿಗೆ ಮುಂದೆ ನಾವು ಹೇಳ್ತೀವಿ. ಈಗ ಮುಂದೆ ನೋಡ್ರಿ, ಎಲೆಕ್ಷನ್ದಾಗ ನಡೆಯುದ್ರಿ ಇದು. ಈಗ ಅವ್ರ ಎಂಪಿನೂ ಗೆಲುವಿಲ್ಲ, MLA ಗೆಲುವಿಲ್ಲ, ನಾವೈತಿ ಅಂದ್ರ ಅದು ಮುಗಿದ ಹಂಗಿರಂಗಿಲ್ಲ. ಅದ ನಾವು ವೋಟರ್ಸ್ ಇಲ್ರಿ, ನಾವು ಬೇಡ್ಕೊಳ್ಳೋದು ಸಮಾಜ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಕೇಳೋಣಂತು. ನಾವು ಎಷ್ಟು ಪ್ರಚಾರ ಮಾಡಿದ್ರು, ಜನರು ಏನ್ ಡಿಸೈಡ್ ಮಾಡಿರ್ತಾರೆ, ಅಲ್ಲಿ ಜನರು ಏನ್ ನಿರ್ಧಾರ ಮಾಡಿರ್ತಾರೆ, ಲೋಕಲ್ ಇಶ್ಯೂ ಇರ್ತಾವ, ಅವ್ರೇನ್ ನಿರ್ಧಾರ ಮಾಡಿ ಅದ ಮಾಡ್ತಾರೆ. ನಾವ್ ಎಷ್ಟು ಪ್ರಚಾರ ಮಾಡಿದ್ರು ಅವ್ರು ಡಿಸೈಡ್ ಮಾಡಿರ್ತಾರೆ ಜನರು. ಅದು ಡ್ಯೂಟಿ ಇದು ಬಿಡ್ರಿ, ಅದು ಹೋಗಬೇಕಾಗ್ತದೆ. ಪಕ್ಷದ ಇದು ಇದ್ದ ಹೋಗೋರು ನಾವು ಯಾರು ಅದು ಟಿಕೆಟ್ ಕೇಳುದು ಹಕ್ಕ ಯಾವಾಗ ತಂದು ಇರ್ತದೆ. ಟಿಕೆಟ್ ಕೇಳುದ ಮನುಷ್ಯ ಯಾವಾಗ ತನ್ನ ಜೀವಂತ ಇರ್ತಾನ ಅವಾಗ ಎಲ್ಲ ಭರೋಸೆ ಮಾಡಬೇಕಾಗ್ತದೆ. ಕೊಡದೆ ಹೋದ್ರು ಅದು ಟಿಕೆಟ್ ಸಿಗದೆ ಹೋದ್ರು ಅದೇನ್ರಿ ಪಕ್ಷದ ಶಿಸ್ತಿನ ಸಿಪಾಯಿಗಳು. ನಾವು ಕೇಳುದು ಹಾಕೈತಿ, ಕೇಳಾಕೈತಿವಿ. ತದನಂತರ ಏನಾಗ್ತೈತಿ ಮತ್ ನೋಡೋಣಂತ ನಾವು ನೀವು